व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಜರಿತಾರಿ, ಸಾರಿಸೃಕ್ವ, ಸ್ತಂಭಮಿತ್ರ, ದ್ರೋಣ ಎನ್ನುವಂತಹ 4 ಪಕ್ಷಿಗಳು ವೇದದ್ರಷ್ಟರಾಗಿ ಪ್ರತಿಯೊಂದು ಪಕ್ಷಿಗಳು ಕೂಡ ಎರಡೆರಡು ವೇದ ಮಂತ್ರಗಳ ಮೂಲಕ ಅಗ್ನಿಸ್ತೋತ್ರವನ್ನು ಮಾಡಿದವು ಅಂತ ನಾವು ಚಿಂತನೆ ಮಾಡಿದ್ವಿ. ಅದರಲ್ಲಿ 2 ವೇದ ಮಂತ್ರಗಳ ಚಿಂತನೆ ಮಾಡಿದ್ವಿ. ಇನ್ನು ಉಳಿದ 6 ಮಂತ್ರಗಳ ಚಿಂತನೆಯನ್ನ ಇಂದು ನಾವು ಮಾಡೋಣ. 3ನೇ ಮಂತ್ರ ಸಾರಿಸೃಕ್ವ, 2ನೇ ಹಕ್ಕಿ ಕಂಡಂತಹ 2 ಮಂತ್ರಗಳು. ಅದರಲ್ಲಿ ಮೊದಲ ಮಂತ್ರ ಉತವಾ ಉಪರಿವೃಣಕ್ಷಿ ಬಪ್ಸದ್ಬಹೋರಗ್ನ ಲಪಸ್ಯ ಸ್ವಧಾವಃ ಉತಹಿಲ್ಯ ಉರ್ವರಾಣಂ ಸಂಭವಂತಿ ಮಾತೆ ಹೇತಿರ್ತನ್ವಿಷಿ ಚುಕ್ರುಧಾಮ ಅಂತ ಮಂತ್ರ. ಇದರ ಮಂತ್ರ ಅರ್ಥ ಇಷ್ಟು: ಅಗ್ನಿಯೇ, ನೀನು ಎಂಥವನು ಅಂತ ಹೇಳಿದ್ರೆ ಸ್ವಧಾ ಅಂತ ಹೇಳಿದ್ರೆ 2 ರೀತಿಯಾದಂತಹ ಅರ್ಥ. ಸ್ವಧ, ನಿನ್ನ ಬಲದಿಂದಾಗಿ ಎಲ್ಲವನ್ನು ಕೂಡ ಗೆದ್ದವನು ಅಂತ ಒಂದು ಅರ್ಥ. ಸ್ವ ಅಂದ್ರೆ ನಿನ್ನ ಬಲದಿಂದಾಗಿ ಎಲ್ಲವನ್ನು ಕೂಡ ಗೆದ್ದವನು ಅಂತ. ಇನ್ನೊಂದು ನಿನ್ನ ಬಲ ಸ್ವಧ ಅಂತ. ಅಂದ್ರೆ ಒಟ್ಟು ಅಗ್ನಿಗೆ 2 ಪತ್ನಿಯರು, ಸ್ವಾಹ ಮತ್ತು ಸ್ವಧ ಅಂತ. ಅಗ್ನಿಯಲ್ಲಿ ಹೋಮಾದಿಗಳನ್ನ ಮಾಡಬೇಕಾದ್ರೆ ಅಲ್ಲಿ ಸ್ವಾಹ ಅಂತ, ಶ್ರಾದ್ದಗಳಲ್ಲಿ ಸ್ವಧ ಅಂತ ಆಹುತಿಯನ್ನು ಕೊಡ್ತೇವೆ. ಪಾಣಿ ಹೋಮ ಅಂತ ಮಾಡ್ತೀವಲ್ಲ ಅಲ್ಲಿ. ಹೀಗೆ ಸ್ವಾಹ ಮತ್ತು ಸ್ವಧೆಯರ ಮೂಲಕ ನೀನು ಆಹುತಿಯರ ಸ್ವೀಕಾರ ಮಾಡ್ತೀಯ. ಅಂದ್ರೆ ಒಟ್ಟಿನಲ್ಲಿ ಅವರು ನಿನಗೆ ಬಲ ಇದ್ದಂತೆ ಅಂತ. ಹೀಗೆ ಸ್ವಧಾವಹ, ನಿನಗೆ ಸ್ವಧಾ, ನಿನ್ನ ಹೆಂಡತಿ ಬಲ. ಅಂತಹ ಅಗ್ನಿಯೇ ತ್ವಂ, ನೀನೇನ್ ಮಾಡ್ತೀಯ, ಬಪ್ಸತ್ ಅಂತ ಇದೆ. ವೃಣಕ್ಷಿ ಬಪ್ಸತ್ ಅಂತ. ಬಪ್ಸತ್ ಅಂತ ಹೇಳಿದ್ರೆ ತಿನ್ನೋದು ಅಂತ. ಎಲ್ಲವನ್ನು ಕೂಡ ತಿಂತೀಯ. ಅಗ್ನಿಯೇ, ನೀನು ಎಲ್ಲವನ್ನು ಕೂಡ ತಿಂತೀಯ. ಎಲ್ಲವನ್ನು ಅಂದ್ರೆ ಯಾವುದನ್ನ? ಉಲಪಸ್ಯ, ಬಹೋ ಉಲಪಸ್ಯ ಅಂತ. ಉಲಪಸ್ಯ ಅಂತ ಹೇಳಿದ್ರೆ ತೃಣಜಾತಸ್ಯಾಪಿ ಜೀವನಂ ಪ್ರಣಯವೃಣಕ್ಷಿ ಅಂತ. ಅದೊಂದು ಹುಲ್ಲು ಕಡ್ಡಿಯಾಗಿರಲಿ, ದೊಡ್ಡ ಮರಗಳೇ ಆಗಿರಲಿ, ಎಲ್ಲವನ್ನು ಕೂಡ ನೀನು ಸುಟ್ಟು ಬೋಧಿ ಮಾಡಿ ಹಾಕ್ತೀಯ, ತಿಂತೀಯ ಅಂತ. ಅಂತಹ ನೀನು ಉರ್ವರಾಣ, ಉತಖಿಲ್ಯ ಉರ್ವರಾಣಾಂ ಭವಂತಿ ಅಂತ. ಏನು ಉರ್ವರ ಅಂತ ಹೇಳಿದ್ರೆ ಈ ಹೊಲ ಮತ್ತು ಗದ್ದೆಯ ಪ್ರದೇಶಗಳು. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಈ ಬೆಳೆ ಬಂದು ಎಲ್ಲ ಕಟಾವಾದ ಮೇಲೆ ಆ ಹೊಲಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಅಂದ್ರೆ ಒಣಗಿದಂತಹ ಆ ಗಿಡದ ತೊಗಟೆಗಳಿಗೆ ಮತ್ತು ದಂಟುಗಳಿಗೆಲ್ಲ ಬೆಂಕಿ ಹಚ್ಚಿಬಿಡ್ತಾರೆ. ಯಾಕೆ ಬೆಂಕಿ ಹಚ್ತಾರೆ ಅಂತ ಹೇಳಿದ್ರೆ, ಬೆಂಕಿ ಹಚ್ಚಿ ಆದ ಮೇಲೆ ಅದರ ಪ್ರಭಾವದಿಂದಾಗಿ ಮತ್ತೆ ಮುಂದಿನ ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಹೀಗೆ ಉರ್ವರಾಣ ಸರ್ವ ಸಸ್ಯ ಸಮೃದ್ಧಾನಾಂ ಭೂಭಾಗಾನಾಂ, ಒಳ್ಳೆ ಬೆಳೆ ಬೆಳೆಯುವಂತಹ ಪ್ರದೇಶಗಳಲ್ಲಿ, ಹೊಲಗದ್ದೆಗಳಲ್ಲಿ ಬೆಂಕಿಯನ್ನು ಹಚ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅಲ್ಲಿ ಮತ್ತೆ ಚೆನ್ನಾಗಿ ಬೆಳೆ ಎಂಬುದು ಬೆಳೆಯುತ್ತೆ. ಅದಕ್ಕೆ ಹೇಳ್ತಾರೆ, ಯದಾ ನಿನಾಶ ಇಶಸಿ ತದಾ ದಾಹನೀಂ ಶಕ್ತಿ ಅಭಿವ್ಯಕ್ತಿ. ಯಾವಾಗ ನಿನಗೆ ಒಬ್ಬರನ್ನ ನಾಶ ಮಾಡಬೇಕು ಎನ್ನುವಂತ ಬುದ್ಧಿ ಬರುತ್ತೋ, ಸಂಹಾರ ಮಾಡಬೇಕು ಎನ್ನುವಂತ ಬುದ್ಧಿ ಬರುತ್ತೋ, ನೀನೇ ಮಾಡ್ತೀಯ. ಯಾವಾಗ ನಿನ್ನ ದಾಹ ಶಕ್ತಿಯನ್ನ, ಸುಡುವಂತಹ ಶಕ್ತಿಯನ್ನ ಅಭಿವ್ಯಕ್ತ ಮಾಡ್ತೀಯ. ಅದೇ ಯಾರನ್ನ ನೀನು ಬದುಕಬೇಕು ಅಂತ ಬಯಸ್ತೇಯೋ ಆವಾಗ ಏನ್ ಮಾಡ್ತೀಯ, ತವೀಶೀಂ ಅಂದ್ರೆ ಪಾಚನ ಶಕ್ತಿಯನ್ನ. ಅಂದ್ರೆ ನಾವು ಬದುಕಬೇಕಂದ್ರೆ ಏನ್ ಬೇಕು, ನಾವು ತಿಂದಂತಹ ಆಹಾರ ಪಚನ ಆಗಬೇಕು.
ಹಾಗಾಗಿ ಯಾರನ್ನ ನೀನು ನಾಶ ಮಾಡಬೇಕು ಅಂತ ಬಯಸ್ತೀಯೋ ಆವಾಗ ನೀನು ನಿನ್ನ ದಹನ ಶಕ್ತಿಯನ್ನ, ಸುಡುವ ಶಕ್ತಿಯನ್ನ ಅಭಿವ್ಯಕ್ತ ಮಾಡ್ತೀಯ. ಯಾರನ್ನ ನೀನು ಬದುಕಿಸಬೇಕು ಅಂತ ಇಚ್ಛೆ ಪಡ್ತೀಯೋ ಅವರ ಒಳಗಡೆ ಜಠರಾಗ್ನಿಯ ರೂಪದಿಂದಾಗಿ ಪಚನ ಶಕ್ತಿಯನ್ನು ಅಭಿವ್ಯಕ್ತ ಮಾಡ್ತೀಯ. ಹೀಗೆ ನಾಶ ಮಾಡುವವನು ನೀನೇ ಆಗಿದ್ದೀಯ, ಬದುಕಿಸುವವನು ಕೂಡ ನೀನೇ ಆಗಿದ್ದೀಯ. ಹಾಗಾಗಿ ಅಗ್ನೇ, ನಾವು ನಿಮ್ಮನ್ನ ನಚುಕ್ರುಧಾಮ, ಚುಕ್ರುಧಾಮ ಅಂದ್ರೆ ನಿನ್ನ ನಾವು ಸಿಟ್ಟಿಗೆ ಬರುವಂತೆ ಮಾಡೋದಿಲ್ಲ ಅಂತ. ಸಾಮಾನ್ಯವಾಗಿ ಯಾರಾದ್ರೂ ನಮ್ಮನ್ನ ನಾಶ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದಾಗ ಅವ್ರಿಗೆ ನಾವು ಬೈತೇವೆ, ನಾಶವಾಗಿ ಹೋಗ್ಲಿ, ಹಾಳಾಗಿ ಹೋಗ್ಲಿ ಅಂತ ಬೈತೇವೆ. ಇಲ್ಲಿ ವಾಸ್ತವಿಕವಾಗಿ ಅಗ್ನಿ ಈ ಪಕ್ಷಿಗಳನ್ನ ನಾಶ ಮಾಡಬೇಕು ಅಂತ ಬರ್ತಾ ಇದ್ದಾನೆ. ಆವಾಗ ಆ ಪಕ್ಷಿ ಹೇಳ್ತಾ ಇದೆ, ಆ ತವೀಶೀಂ ಚುಕ್ರುಧಾಮಹ, ನೀನು ನಮ್ಮನ್ನ ನಾಶ ಮಾಡಬೇಕು ಅಂತ ಬರ್ತಾ ಇದ್ದೀಯ, ಆದರೆ ನಾವು ನಿನ್ನನ್ನ ನಿಂದಾ ಜರಣೈಹಿ ನಕ್ರೋಧಯಾಮಹ, ನಾವು ನಿನ್ನ ನಿಂದನೆ ಮಾಡೋದಿಲ್ಲ, ಬೈಯೋದಿಲ್ಲ, ಮತ್ತೆ ಮಾಡ್ತೇವೆ ಸ್ತುತಿ ಜರಣೈಹಿ ಪ್ರೀಣಯಾಮಹ, ನಾವು ನಿಮ್ಮನ್ನ ಸ್ತೋತ್ರ ಮಾಡ್ತೀವಿ ಅಂತ 3ನೇ ಮಂತ್ರದ ಮೂಲಕ ಆ ಸಾಲಿಸರ್ಕೊ ಎನ್ನುವಂತಹ ಪಕ್ಷಿ ಸ್ತೋತ್ರ ಮಾಡ್ತಾ ಇದೆ. ಒಟ್ಟು ಈ ಮಂತ್ರದ ತಾತ್ಪರ್ಯ ಎಷ್ಟು? ಅಗ್ನಿಯೇ, ನೀನು ಎಲ್ಲವನ್ನು ಕೂಡ ತಿನ್ನುವಂಥವನು, ಮತ್ತು ನಿನಗೆ ಬಲ ಯಾವುದು ಅಂದ್ರೆ ನಿನ್ನ ಪತ್ನಿಯಾದಂತಹ ಸ್ವಧ, ಅವಳ ಮೂಲಕ ಆಹಾರವನ್ನು ಸ್ವೀಕಾರ ಮಾಡ್ತೀಯ. ಜಗತ್ತಿನಲ್ಲಿ ಇರುವಂತಹ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ನೀನು ಬಿಡದಂತೆ ನಾಶ ಮಾಡ್ತೀಯ. ಮತ್ತೆ ಒಳ್ಳೆ ಸಸ್ಯ ಸಮೃದ್ಧವಾಗಿ ಬೆಳೆಯುವಂತಹ ಜಾಗದಲ್ಲಿ ನೀನು ಅದನ್ನ ಸುಟ್ಟು ಮತ್ತೆ ಪುನಃ ಆ ಬೆಳೆ ಚೆನ್ನಾಗಿ ಬೆಳೆಯುವಂತೆ ಅನುಕೂಲ ಮಾಡಿಕೊಡ್ತೀಯ. ಯಾವಾಗ ನಿನಗೆ ನಾಶ ಮಾಡಬೇಕು ಅಂತ ಬುದ್ಧಿ ಬರುತ್ತೋ ಆವಾಗ ನಿನ್ನಲ್ಲಿರುವಂತಹ ದಹನ ಶಕ್ತಿಯನ್ನ, ಸುಡುವ ಶಕ್ತಿಯನ್ನ ಅಭಿವ್ಯಕ್ತ ಮಾಡ್ತೀಯ. ಯಾವಾಗ ರಕ್ಷಣೆ ಮಾಡಬೇಕು ಅಂತ ಮನಸ್ಸು ಬರುತ್ತೋ ಆವಾಗ ಪಚನ ಶಕ್ತಿಯನ್ನ ಅಭಿವ್ಯಕ್ತ ಮಾಡ್ತೀಯ. ಅಂತಹ ನಿನ್ನನ್ನು ನಾವು ಬೈಯೋದಿಲ್ಲ, ನಿಂದನೆ ಮಾಡೋದಿಲ್ಲ, ಸ್ತೋತ್ರ ಮಾಡ್ತಾ ಇದ್ದೇವೆ ಅಂತ 3ನೇ ಸೂಕ್ತದ ತಾತ್ಪರ್ಯ. ಮುಂದೆ 4ನೇ ಸೂಕ್ತ, ಯದುದ್ವತೋ ನಿವತೋ ಯಾಸಿ ಬಪ್ಸತ ಪೃಥಗ್ ಪ್ರಗರ್ಧಿನಿ ವಸೇನಾ ಯದಾ ತೇ ವಾತೋ ಅನುವಾತಿಶೋಚಿ ವಪ್ತೇ ವಶ್ಮಶ್ರು ವಪಸಿ ಪ್ರಭೂಮ. ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ಉದ್ವತಃ ನಿವತಃ ಅಂತ. ಅಂದ್ರೆ ಉದ್ವತಃ ಅಂದ್ರೆ ಎತ್ತರಕ್ಕಿರುವುದು ಅಂತ. ಅಗ್ನಿ ನಿನ್ನ ಬೆಂಕಿಯ ಜ್ವಾಲೆ ತಾಕಿತು ಅಂತ ಹೇಳಿದ್ರೆ ಎಂತಹ ಆಕಾಶದೆತ್ತರಕ್ಕೆ ಬೆಳೆದಂತಹ ಮರಗಳು ಕೂಡ, ಉದ್ದದ ಮರಗಳು ಕೂಡ ಸುಟ್ಟು ಬೂದಿ ಆಗ್ತವೆ. ಇನ್ನು ನಿವತಃ ಕೆಳಗಡೆ ಇರುವಂತಹ ಹುಲ್ಲು ಕಡ್ಡಿಗಳಂತೂ ಸರಿಯೇ ಸರಿ. ಹೀಗೆ ಎತ್ತರಕ್ಕೆ ಬೆಳೆದಂತಹ ಗಿಡ ಮರಗಳು ಸುಟ್ಟು ಬೂದಿ ಆಗ್ತವೆ, ಕೆಳಗಡೆ ಇರುವಂತಹ ಲತೆ ಬಳ್ಳಿಗಳು ಕೂಡ ಸುಟ್ಟು ಬೂದಿ ಆಗ್ತವೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ಪ್ರಳಯ ಕಾಲದಲ್ಲಿ ನೀನು ಅಗ್ನಿ ಎಲ್ಲವನ್ನು ಕೂಡ ಸುಡ್ತೀಯ. ಅವರು ಶ್ರೇಷ್ಠ ಜೀವರೇ ಆಗಿರಲಿ, ಅಧಮ ಜೀವರೇ ಆಗಿರಲಿ, ಎಲ್ಲರನ್ನು ಕೂಡ ನೀನು ಸುಟ್ಟು ಬೂದಿ ಮಾಡ್ತೀಯ ಅಂತ. ಹೇಗೆ ಎತ್ತರದ ಮರಗಳನ್ನು ಸುಡ್ತೀಯ, ಕೆಳಗಡೆ ಇರುವಂತಹ ಹುಲ್ಲು ಕಡ್ಡಿಗಳನ್ನು ಸುಡ್ತೀಯ, ಹಾಗೆ ಎತ್ತರದ ಜೀವರು ಅಂದ್ರೆ ಶ್ರೇಷ್ಠ ಜೀವರನ್ನು ಪ್ರಳಯ ಕಾಲದಲ್ಲಿ ಸುಡ್ತೀಯ, ಅಧಮ ಜೀವರನ್ನು ಕೂಡ ನೀನು ಪ್ರಳಯ ಕಾಲದಲ್ಲಿ ಸುಡ್ತೀಯ. ಕ್ರಮಶಃ ನಾಶಯಿಷ್ಯಸಿ, ಕ್ರಮ ಪ್ರಕಾರವಾಗಿ ಎಲ್ಲರನ್ನು ಕೂಡ ನೀನು ನಾಶ ಮಾಡ್ತೀಯ. ಹೀಗೆ ಅದ್ ಹೇಗೆ ಇದೆ ಅಂತ ಹೇಳಿದ್ರೆ, ಯಥಾ ಪ್ರಗರ್ಧಿನಿ ಇವಸೇನಾ. ಪ್ರಗರ್ಧಿನಿ ಅಂದ್ರೆ ಶತ್ರುಗಳನ್ನ ನಾಶ ಮಾಡುವಂತಹ ಸೇನೆಯಂತೆ ಅಂತ. ಅಂದ್ರೆ ಒಳ್ಳೆ ಸಾಮರ್ಥ್ಯ ಇರುವಂತಹ ಒಂದು ಸೇನೆ ಮಾಡುತ್ತೆ, ತನ್ನ ಎದುರುಗಡೆ ಇರುವಂತಹ ಸೈನ್ಯವನ್ನ ಬುಡ ಸಮೇತವಾಗಿ ಕಿತ್ತು ಹಾಕಿ ಬಿಡುತ್ತೆ, ಎಲ್ಲರನ್ನು ನಾಶ ಮಾಡಿ ಬಿಡುತ್ತೆ. ಹಾಗೆ ನೀನು ಕೂಡ ಏನ್ ಮಾಡ್ತೀಯ, ಯದಾ ವಾಯುಸ್ತೆ ಜ್ವಾಲಾ ಯದಾ ತೇ ವಾತಃ ಅನುವಾತಿ, ವೇದಮಂತ್ರ ಹೇಳ್ತಾ ಇದೆ, ಯದಾ ತೇ ವಾತಃ ಅನುವಾತಿ, ನಿನಗೆ ವಾಯು ಅನುಕೂಲನಾಗಿ ಇರ್ತಾನೆ. ಗಾಳಿ ಅದು ಅಗ್ನಿಯ ಸ್ನೇಹಿತ ಅಂತ ಕೇಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಬೆಂಕಿ ಉರಿಬೇಕಂದ್ರೆ ಗಾಳಿ ಬೇಕೇ ಬೇಕು. ಹಾಗಾಗಿ ಯಾವಾಗ ನಿನಗೆ ವಾತಃ ಗಾಳಿ ಅನುವಾತಿ ಅನುಕೂಲವಾಗಿ ಬೀಸ್ತಾ ಇರ್ತಾನೋ
ಯಾಕೆಂದ್ರೆ ಗಾಳಿ ಇಲ್ದೇನೆ ಹೋದ್ರೆ ಬೆಂಕಿ ಉರಿಯೋದಿಲ್ಲ, ಅಥವಾ ಗಾಳಿ ತುಂಬಾ ಜೋರಾಗಿ ಬೀಸಿದ್ರು ಅಗ್ನಿ ಉರಿಯೋದಿಲ್ಲ. ಮತ್ತೇನಾಗಿರ್ಬೇಕು, ಅನುಕೂಲವಾಗಿ ಮೃದುವಾಗಿ ಬೀಸ್ತಾ ಇರಬೇಕು, ಅಂದ್ರೆ ಅವಾಗ ಅಗ್ನಿ ಚೆನ್ನಾಗಿ ಉರಿಲಿಕ್ಕೆ ಶುರು ಆಗುತ್ತೆ. ಹೀಗೆ ಯದಾತೆ ವಾತಃ ಅನುವಾತಿ, ಆವಾಗ ನೀನೇನ್ ಮಾಡ್ತೀಯ, ನೀಚಾನ್, ನಿನ್ನ ಶತ್ರು ಪಕ್ಷದವರನ್ನ ನಾಶ ಮಾಡ್ತೀಯ. ಹೇಗೆ ಒಂದು ಸಮೃದ್ಧವಾದಂತಹ ಸೇನೆ ಅದಕ್ಕೆ ಸಾಮರ್ಥ್ಯವಿದ್ದಾಗ ತನ್ನ ಸೈನ್ಯವನ್ನ ಪೂರ್ತಿಯಾಗಿ ನಾಶ ಮಾಡಿ ಹಾಕುತ್ತೋ ತನ್ನ ಶತ್ರುಗಳ ಸೈನ್ಯವನ್ನ, ಹಾಗೆ ನೀನು ಕೂಡ ನಿನಗೆ ಗಾಳಿ ಅನುಕೂಲವಾಗಿ ಇದ್ದಾಗ ಶತ್ರುಗಳನ್ನ ನಾಶ ಮಾಡ್ತೀಯ. ಹೇಗೆ, ವಪ್ತಾ ಇವ ಶ್ಮಶ್ರೂಹು ವಪಸಿ ಪ್ರಭೂಮ. ಒಬ್ಬ ಕ್ಷೌರಿಕ, ವಪ್ತ ಅಂದ್ರೆ ನಾಪಿತ, ಕ್ಷೌರಿಕ ಕಟಿಂಗ್ ಮಾಡುವಂತಹ ವ್ಯಕ್ತಿ. ಕಟಿಂಗ್ ಮಾಡುವಂತಹ ವ್ಯಕ್ತಿ ಹೇಗೆ ಎಲ್ಲವನ್ನು ಕೂಡ ಬೋಳಿಸಿ ಹಾಕ್ತಾನೋ, ಅದೇ ರೀತಿಯಾಗಿ ನೀನು ಕೂಡ ಎಲ್ಲವನ್ನು ಕೂಡ ನಾಶ ಮಾಡಿ ಹಾಕ್ತಿ, ಬುಡ ಸಮೇತ ಕಿತ್ತ ಹಾಕ್ತೀಯ ಅಂತ. ಸರಿ, ಕ್ಷೌರಿಕ ಎಲ್ಲವನ್ನು ಕೂಡ ತಲೆ ಕೂದಲನ್ನೆಲ್ಲ ಬೋಳಿಸ್ತಾನೆ, ತೆಗೆದು ಹಾಕ್ತಾನೆ. ಯಾಕೆ ತೆಗೆದು ಹಾಕ್ತಾನೆ, ಪುನಃ ಪ್ರರೋಹಾಯೈವ, ಮತ್ತೆ ಅದು ಬೆಳಿತಾವೆ ಅಂತ ನಾಶ ಮಾಡ್ತಾನೆ. ಮತ್ತೆ ಯಾರು ಕೂಡ ಕೂದಲು ಬೆಳೆದಿಲ್ಲ ಅಂತ ಹೇಳ್ಬಿಟ್ರೆ ಯಾರು ಕೂಡ ಕತ್ತರಿಸ್ಕೊಳ್ಳೋದಿಲ್ಲ ಅದನ್ನ. ಯಾಕೆ ಕತ್ತರಿಸ್ಕೊಳ್ತಾರೆ, ಮತ್ತೆ ಪುನಃ ಬೆಳೆಯುತ್ತೆ ಅಂತ. ಹಾಗೆ ಹೇಗೆ ಒಬ್ಬ ವಪ್ತ ಅಂದ್ರೆ ಕ್ಷೌರಿಕ ಶ್ಮಶ್ರೂಹು ವಪಸಿ, ಕೂದಲುಗಳನ್ನ ಬೋಳಿಸುತ್ತಾನೋ, ಅದೇ ರೀತಿಯಾಗಿ ನೀನು ಕೂಡ ಜಗತ್ತಿನ ಸಂಹಾರವನ್ನ ಮಾಡ್ತೀಯ. ಜಗತ್ತಿನ ಸಂಹಾರವನ್ನು ಯಾಕೆ ಮಾಡ್ತೀಯ, ಮತ್ತೆ ಪುನಃ ಸೃಷ್ಟಿ ಆಗಬೇಕು ಅಂತ. ಈ ರೀತಿಯಾಗಿ ಅಂತಹ ಅಗ್ನಿಯೇ, ನೀನು ನಮ್ಮನ್ನ ಈ ಕಾಲದಲ್ಲಿ ನಾಶ ಮಾಡಬೇಡ ಅಂತ ಆ ಸಾರಿಸೃಕ್ವ ಎನ್ನುವಂತಹ ಎರಡನೇ ಪಕ್ಷಿ ಸ್ತೋತ್ರ ಮಾಡ್ತಾ ಇದೆ. ಮತ್ತೆ ಮೂರನೇ ಪಕ್ಷಿ ಸ್ತಂಭ ಮಿತ್ರ, ಅದು ಮಾಡಿದಂತಹ ಸ್ತೋತ್ರ, ಪ್ರತ್ಯಸ್ಯ ಶ್ರೇಣಯೋ ದದೃಶು ಏಕನ್ನಿಯಾನ್ ಅಂಬ ಹವ ಅಂಬಹವೋ ರಥಾಸಹ ಬಾಹು ಯದಗ್ನೇ ಅನುಮರ್ಮೃಜಾನೋನ್ಯು ಉತ್ತಾನ ಮನ್ವೇಷಿ ಭೂಮಿಂ. ಆ ಸ್ತಂಭ ಮಿತ್ರ ಸ್ತೋತ್ರ ಮಾಡ್ತಾ ಇದ್ದಾನೆ. ಅವನಿಗೆ ಸ್ತಂಭ ಮಿತ್ರ ಅಂತ ಹೆಸರು ಹಾಕು ಅಂತ ಹೇಳ್ತಾರೆ. ಸ್ತಂಭ ಅಂದ್ರೆ ಈ ಬಳ್ಳಿಗಳು, ಸ್ತಂಭ ಅಂದ್ರೆ ಬಳ್ಳಿಗಳು, ಸ್ತಂಭ ಗುಲ್ಮಹ ಅಂತ. ಅಲ್ಲೇನಾಗಿರುತ್ತೆ, ಈ ಎಲೆ ಬಳ್ಳಿಗಳೆಲ್ಲ ಬೆಳಿಬೇಕಾದ್ರೆ ಅದಕ್ಕೆ ಸಣ್ಣ ಸಣ್ಣ ಕ್ರಿಮಿಗಳು ತೊಂದರೆ ಮಾಡ್ತಾ ಇರ್ತವೆ. ಅದು ಒಂದ್ಸಲ ಹೋಗಿ ಕುತ್ಕೊಂಡ್ಬಿಟ್ರೆ ಇದನ್ನೆಲ್ಲ ತಿಂದು ಹಾಕ್ಬಿಡುತ್ತೆ. ಹೀಗೆ ಬಳ್ಳಿಗಳಿಗೆ ತೊಂದರೆಯನ್ನು ಕೊಡುವಂತಹ ಕ್ರಿಮಿ ಕೀಟಗಳನ್ನ ಇವನು ತಿಂತಾ ಇದ್ದ ಅಂತ. ಯಾರು, ಸ್ತಂಭ ಮಿತ್ರ ಎನ್ನುವಂತ ಸರ್ಪ. ಸೊ ಅದರಿಂದ ಏನಾಯ್ತು, ಸ್ತಂಭ ಮಿತ್ರ, ಸ್ತಂಭ ಅಂದ್ರೆ ಬಳ್ಳಿಗಳು, ಆ ಬಳ್ಳಿಗಳಿಗೆ ಇವನು ಸ್ನೇಹಿತನಂತೆ ಇದ್ದ, ಅಂದ್ರೆ ಅವುಗಳಿಗೆ ತೊಂದರೆ ಕೊಡ್ತಾ ಇದ್ದಂತಹ ಕ್ರಿಮಿಗಳನ್ನ ಇವನು ತಿಂತಾ ಇದ್ದ. ಹಾಗಾಗಿ ಇವನು ಸ್ತಂಭ ಮಿತ್ರ, ಬಳ್ಳಿಗಳಿಗೆ ಮಿತ್ರ ಅಂತ. ಆ ಸ್ತಂಭದಲ್ಲೂ ಕೂಡ ಪರಮಾತ್ಮ ಅಧಿಷ್ಠಾನ ಇರುತ್ತೆ. ಅದಕ್ಕೆ ಇವತ್ತು ನಾವು ತರ್ಪಣಗಳನ್ನು ಕೊಡ್ಬೇಕಾದ್ರೆ ಹೇಳ್ತೇವೆ, ಆ ಬ್ರಹ್ಮ ಸ್ತಂಭ ಪರ್ಯಂತಂ ದೇವರ್ಷಿ ಪಿತೃಮಾನವಾಹ ಅಂತ. ಹೀಗೆ ಅವನು ಸ್ತಂಭ ಮಿತ್ರ ಅಂತ ಅವನು ಸ್ತೋತ್ರ ಮಾಡ್ತಾ ಇದ್ದಾನೆ. ಅಗ್ನೇ, ಅಗ್ನಿಯೇ ನೀನು ಎಂಥವನು, ಬಾಹುಭ್ಯಾಮಿವ ದ್ಯುಧಾ ವಿಭಕ್ತಾಭ್ಯಾಂ ಕೀಲಾಭ್ಯಾಂ, ನಿನಗೆ ಕೈಗಳ್ಯಾವುದು ಅಂತ ಹೇಳಿದ್ರೆ ನಿನ್ನ ಆ ಜ್ವಾಲೆಗಳೇ ನಿನಗೆ ಕೈಗಳಿದ್ದಂತೆ. ಅದಕ್ಕೆ ನಾವು ಇದ್ರಲ್ಲಿ ಕೇಳ್ತೇವೆ ಅಗ್ನಿಯ ಸ್ತೋತ್ರದಲ್ಲಿ, ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ ಸಪ್ತಹಸ್ತಾಸೋ ಅಸ್ಯ ಅಂತ. ಅಗ್ನಿಗೆ 7 ಕೈಗಳಂತೆ. ಕೈಗಳಂದ್ರೆ ಯಾವುದು, ಈ ಒಂದು ಅವನ ಜ್ವಾಲೆಗಳು. ಹೀಗೆ ನೀನು ನಿನ್ನ ಆ 7 ಕೈಗಳ ಮೂಲಕ, 7 ಜ್ವಾಲೆಗಳ ಮೂಲಕ ಎಲ್ಲವನ್ನು ಕೂಡ ಸುಟ್ಟು ಹಾಕ್ತೀಯ. ಸುಟ್ಟು ಹಾಕೋದು ಮಾತ್ರ ಅಲ್ಲ, ಅದನ್ನ ದದೃಶ್ರೇ, ಶುದ್ಧಿ ಕೂಡ ಮಾಡ್ತೀಯ ಅಂತ. ರುಜು ಶುದ್ಧವು ಅಂತ ಧಾತು, ನೀನು ಎಲ್ಲವನ್ನು ಕೂಡ ಶುದ್ಧ ಮಾಡ್ತೀಯ ಅಂತ. ಯಾಕಂತ ಹೇಳಿದ್ರೆ ಯಾವಾಗಲೂ ಕೂಡ ಒಂದು ವಸ್ತು ಶುದ್ಧ ಆಗಬೇಕು ಅಂತ ಹೇಳಿದ್ರೆ ಲೋಹ ಅದು ಅಗ್ನಿ ಸ್ಪರ್ಶ ಆದಾಗ್ಲೇನೆ ಶುದ್ಧ ಆಗುತ್ತೆ. ಇವತ್ತು ನಾವು ಬಂಗಾರ, ಬೆಳ್ಳಿ, ಸ್ಟೀಲ್ ನೋಡ್ತೇವೆ, ಪೂರ್ತಿ ಶುದ್ಧ ಆಗೋದು ಯಾವಾಗ, ಅದಕ್ಕೆ ಅಗ್ನಿ ಸ್ಪರ್ಶ ಆದಾಗ ಅದು ಶುದ್ಧ ಆಗುತ್ತೆ ಅಂತ. ಹೀಗೆ ನೀನು ನಿನ್ನ ಸ್ಪರ್ಶದ ಮೂಲಕ ಎಲ್ಲವನ್ನು ಕೂಡ ಶುದ್ಧ ಮಾಡ್ತೀಯ. ಇಂತಹ ನೀನು ಸದಾ ಬಹವಃ ರಥಾಸಹ
ಹೀಗೆ ಎಲ್ಲವನ್ನು ಕೂಡ ನೀನು ಶುದ್ಧ ಮಾಡ್ತೀಯ. ಇಂತಹ ನೀನೇ ಮಾಡ್ತೀಯ. ಬಹವಹ ರಥಾಸಹ ಬಾಹು ಇತಿ ಅಗ್ನೇ. ನೀನು ಒಂದು ರಥವನ್ನ ಏರಿ ಎಲ್ಲವನ್ನು ಕೂಡ ಶುದ್ಧ ಮಾಡ್ತೀಯ, ಮತ್ತು ರಥವನ್ನ ಏರಿ ದೇವತೆಗಳಿಗೆ ಆಹುತಿಯನ್ನ ಕೊಡ್ತೇಯ ಅಂತ. ಅಗ್ನಿಗೆ ಹವ್ಯವಾಹನ ಅಂತ ಹೆಸರು. ಯಾಕೆ? ನಾವು ಕೊಡುವಂತಹ ಹವಿಸ್ಸನ್ನ ಅವರಿಗೆ ತಲುಪಿಸ್ತಾನೆ ಅಂತ. ಹೀಗೆ ನೀನು ತಲುಪಿಸುವುದು ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ಬಲಿಷ್ಠನಾದಂತಹ ರಾಜ ರಥವನ್ನ ಏರಿ ವೇಗವಾಗಿ ಸಂಚಾರ ಮಾಡುವಂತೆ ನೀನು ಕೂಡ ವೇಗವಾಗಿ ರಥದಲ್ಲಿ ಕುಳಿತವನಂತೆ ಸಂಚಾರ ಮಾಡಿ ದೇವತೆಗಳಿಗೆ ಆಹುತಿಯನ್ನ ಕೊಡ್ತೀಯ. ಹೀಗೆ ನೀನು ಏನ್ ಮಾಡ್ತೀಯ? ದೇವಯಾನಂ ಪ್ರತಿಪ್ರಸ್ಥಿತ, ದೇವತೆಗಳಿಗೆ ಹವಿಸ್ಸನ್ನು ಕೊಡಬೇಕು ಅಂತ ನೀನು ಊರ್ಧ್ವಮುಖವಾಗಿ, ಯಾಕಂದ್ರೆ ದೇವತೆಗಳು ಮೇಲ್ಲೋಕದಲ್ಲಿ ಇರ್ತಾರೆ, ಹಾಗಾಗಿ ಮೇಲ್ಮುಖವಾಗಿ ನೀನು ಹೋಗಿ ಅವರಿಗೆ ಆಹುತಿಯನ್ನ ಕೊಡ್ತೀಯ. ನೆಂಗ್ ಉತ್ತಾನ, ಉತ್ತಾನ ಅಂದ್ರೆ ಮೇಲ್ಗಡೆ, ಮೇಲ್ಗಡೆ ಇದ್ದುಕೊಂಡು ದೇವತೆಗಳಿಗೆ ಹವಿಸ್ಸನ್ನು ಕೊಡುವಂತಹ ದೊಡ್ಡ ಕೆಲಸವನ್ನು ಮಾಡುವಂತಹವನು ನೀನು, ಮತ್ತು ನಿನ್ನ ಸ್ಪರ್ಶದ ಮೂಲಕ ಎಲ್ಲರನ್ನು ಕೂಡ ಶುದ್ಧ ಮಾಡುವಂತವನು ನೀನು ಅಂತ. ಇವತ್ತು ನಾವು ಮುಂದೆ ಏಕಾದಶಿ ಬರ್ತಾ ಇದೆ, ಅವತ್ತು ಮುದ್ರಾಧಾರಣೆ ಮಾಡಿಸ್ಕೊಳ್ತೇವೆ. ಅದು ಯಾವ ಮುದ್ರೆ? ಪ್ರತಿನಿತ್ಯ ನಾವು ಹಾಕಿಕೊಳ್ಳುವಂತಹ ಶೀತಲ ಮುದ್ರೆ ಅಲ್ಲ, ತಂಪಾದಂತಹ ಗೋಪಿಚಂದ್ರನ ಮುದ್ರೆ ಅಲ್ಲ, ಮತ್ತೆಂತಹದ್ದು? ತಪ್ತ ಮುದ್ರ. ಹೀಗೆ ಆ ತಪ್ತವಾದಂತಹ ಅಗ್ನಿಯಲ್ಲಿ ಕಾಸಿದಂತಹ ಮುದ್ರಾಧಾರಣೆ ಮಾಡ್ಕೊಳ್ಳೋ ಮೂಲಕ ನಮ್ಮ ಶುದ್ಧಿ ಆಗುತ್ತೆ ಅಂತ. ಹೀಗೆ ಅಗ್ನಿ ಎಂಬುದು ಎಲ್ಲವನ್ನು ಕೂಡ ಶುದ್ಧ ಮಾಡುವಂಥವನು ನೀನು ಎಂಬುದಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಮುಂದೆ ಎರಡನೇ ಮಂತ್ರ, ಉತ್ತೇ ಶುಷ್ಮಾ ಜಿಹತಾ ಮೃತ್ತೆ ಅರ್ಚಿರುತ್ತೇ ಅಗ್ನೇ ಶಶಮಾನಃ ಸ್ಯವಾಜಾಹ ಉಚ್ಚಸ್ವ ನಿನೆಂ ಅವರ್ಧಮಾನಃ ಆತ್ವಾದ್ಯ ವಿಶ್ವೇ ವಸವಃ ಸದಂತು ಅಂತ. ನೀನೆಂಥವನು? ಉತುತೇ ಶುಷ್ಮಾಹ, ನಿನ್ನ ಸ್ವಭಾವ ಎಂತಹದ್ದು ಅಂದ್ರೆ ಎಲ್ಲವನ್ನು ಕೂಡ ಒಣಗಿಸುವ ಸ್ವಭಾವ. ಒಂದು ಹಸಿಯಾದಂತಹ ಹುಲ್ಲು ಕಡ್ಡಿಯ ತೆಗೆದುಕೊಂಡು ಹೋಗಿ ಅಗ್ನಿಯ ಮುಂದೆ ಇಟ್ಟರೆ ಏನಾಗುತ್ತೆ? ಒಣಗಿ ಹೋಗ್ಬಿಡತ್ತೆ. ಹೀಗೆ ನೀನು ಎಲ್ಲವನ್ನು ಕೂಡ ಒಣಗಿಸುವಂಥವನು. ಒಣಗಿಸುವಂತಹ ನೀನು ಏನ್ ಮಾಡು? ನಿನ್ನ ಜ್ವಾಲೆಗಳು ಉತ್ತುತ್ತೆ, ನನ್ನನ್ನು ಬಿಟ್ಟು ಬಿಡ್ಲಿ ಅಂತ ಅವಳು ಸ್ತೋತ್ರ ಮಾಡ್ತಾ ಇದ್ದೇವೆ. ನೀನು ಇಡೀ ಕಡ ಸುಡ್ತಾ ಇದ್ದೀಯ, ನಾವ್ ಯಾವ ಲೆಕ್ಕ? ಹಾಗಾಗಿ ನಮ್ಮನ್ನು ಬಿಟ್ಬಿಡು, ನಮ್ಮನ್ನು ಬಿಟ್ಟು ನಿನಗೇನು ಲಾಸ್ ಆಗೋದಿಲ್ಲ ಅಂತ. ಮಾಂ ಅಪಹಾಯ ಜಿಹತಾಂ ಗಚ್ಚಂತು, ನಿನ್ನ ಜ್ವಾಲೆಗಳು ನಮ್ಮನ್ನ ಬಿಟ್ಟು ಹೋಗಲಿ. ಇಡೀ ಜಗತ್ತನ್ನೇ ನಾಶ ಮಾಡುವಂತಹ ಸಾಮರ್ಥ್ಯ ಇರುವಂತಹ, ಎಲ್ಲವನ್ನು ಕೂಡ ಒಣಗಿಸುವಂತಹ ಸಾಮರ್ಥ್ಯ ಇರುವಂತಹ ನಿನ್ನ ಜ್ವಾಲೆಗಳು ನಮ್ಮನ್ನ ಬಿಟ್ಟು ಹೋಗಲಿ. ಮತ್ತೆ ನಿನ್ನ ಜ್ವಾಲೆಗಳಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ, ತವ ಅರ್ಚಿಹಿ ಪ್ರಭಾ ಉಜ್ಜೀಹತಾಂ ಶಶಮಾನಸ್ಯ ವೇಗೇನ, ನಿನ್ನ ಆ ಜ್ವಾಲೆಗಳು ತುಂಬಾ ತೀಕ್ಷ್ಣವಾದಂತಹ ಜ್ವಾಲೆಗಳು. ಆ ಜ್ವಾಲೆಗಳಿಂದ ಏನಾಗುತ್ತೆ? ಶ್ವಶಸ್ವತಿ ವರ್ಧಮಾನಾಹ ವಾಜಾಹ, ವಾಜಾಹ ಅಂತ ಹೇಳಿದ್ರೆ ಧ್ವನಿ ಅಂತ. ಈಗ ನಾವು ಹೋಮ ಮಾಡ್ತಾ ಇರ್ತೇವೆ, ಹೋಮದಲ್ಲಿ ಆ ಎಳ್ಳನ್ನು ಅಥವಾ ಇನ್ನು ಅನ್ನವನ್ನು ಹಾಕಿದಾಗ ಏನಾಗುತ್ತೆ? ಚಟ್ ಚಟ್ ಅಂತ ಧ್ವನಿ ಬರುತ್ತೆ. ಹೀಗೆ ನಿನ್ನ ಆ ತೀಕ್ಷ್ಣವಾದಂತಹ ಜ್ವಾಲೆಗಳು ಎಲ್ಲ ವಸ್ತುಗಳನ್ನು ಕೂಡ ಸುಡುವ ಮೂಲಕ ಕರ್ಣಭೇದಿನಃ ಚಟತ್ಕಾರಾಹ, ಒಳ್ಳೆ ಚಟ ಚಟ ಅಂತ ಧ್ವನಿ ಬರುತ್ತೆ. ಆ ರೀತಿಯಾಗಿ ಎಲ್ಲವನ್ನು ಕೂಡ ಸುಡುವಂತಹ ಜ್ವಾಲೆಗಳು ಅವು ಏನ್ ಮಾಡಲಿ? ನಮ್ಮನ್ನ ಬಿಟ್ಟು ಹೋಗಲಿ. ಅದಕ್ಕೆ ಮುಂದೆ ಹೇಳ್ತೇವೆ ಉತಸ್ವ ಅಂತ. ನಿನ್ನ ಆ ಜ್ವಾಲೆಗಳು ಶ್ವಂಚಸ್ವ, ಬೇಕಾದರೆ ಮೇಲಕ್ಕೆ ಹೋಗಲಿ, ಮೇಲಕ್ಕೆ ಹೋಗಿ ಅತ್ಯಂತ ಉದ್ದವಾಗಿ ಬೆಳೆದಿರುವಂತಹ ಗಿಡ ಮರಗಳನ್ನು ನಾಶ ಮಾಡಲಿ, ಅಥವಾ ಶುಚಿ ನೀಚೈಹಿ ಪ್ರಹ್ವ ಪ್ರಸರ ಉಲಪಾನ್ ದಗ್ಧುಂ, ಕೆಳಗಡೆ ಬೆಳೆದಿರುವಂತಹ ಹುಲ್ಲುಗಡ್ಡಿಗಳನ್ನ ನಾಶ ಮಾಡಲಿ. ಹೀಗೆ ಮೇಲಕ್ಕೆ ಬೆಳೆದಿರುವಂತಹ ಇದನ್ನು ದೊಡ್ಡ ದೊಡ್ಡ ಗಿಡ ಮರಗಳನ್ನು ನಾಶ ಮಾಡಲಿ, ಕೆಳಗಡೆ ಬೆಳೆದಿರುವಂತಹ ಹುಲ್ಲು ಕಡ್ಡಿಗಳನ್ನು ನಾಶ ಮಾಡಲಿ. ಹೀಗೆ ಅನ್ಯತ್ರ ವರ್ಧಮಾನೋಭವ, ನಿನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ವರ್ಧಮಾನ ಬೆಳೆದು ಬೆಳೆದು ಎಲ್ಲವನ್ನೂ ನಾಶ ಮಾಡು. ಆದರೆ ನ ಅಸ್ಮಾಸು ವರ್ಧಯ, ನಮ್ಮನ್ನ ಮಾತ್ರ ಸುಡಬೇಡ ಅಂತ ಆ ಪಕ್ಷಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾವೆ. ಹೀಗೆ ಸ್ತಂಭ ಮಿತ್ರ ಮಾಡಿದಂತಹ ಸ್ತೋತ್ರದ ಭಾಗ ಮುಗಿಯಿತು. ಇನ್ನು ಕೊನೆಯ
ಹಕ್ಕಿ ದ್ರೋಣ ಎನ್ನುವಂತಹ ಹಕ್ಕಿ. ಆ ದ್ರೋಣ ಎನ್ನುವಂತಹ ಹಕ್ಕಿ ಮಾಡಿದಂತಹ ಸ್ತೋತ್ರವನ್ನು ನಾವು ನೋಡೋಣ. ಆ ಹಕ್ಕಿಗೆ ದ್ರೋಣ ಅಂತ ಹೆಸರು. ಅದಕ್ಕೆ ಯಾಕೆ ದ್ರೋಣ ಅಂತ ಹೆಸರು ಅಂತ ಹೇಳಿದ್ರೆ, ಭಗವಂತಂ ಪ್ರತಿ ದ್ರವತೀತಿ ದ್ರೋಣ ಅಂತ, ಅದಕ್ಕೆ ಒಳ್ಳೆ ಜ್ಞಾನ ಇತ್ತು ಅಂತೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಪರಮಾತ್ಮನ ಹತ್ತಿರ ಹೋಗ್ತಾ ಇರಬೇಕು ಅಂತ ಚಿಂತನೆ ಮಾಡ್ತಾ ಇತ್ತು. ದ್ರವ ಅಂದ್ರೆ ಹೋಗೋದು ಮತ್ತು ಜ್ಞಾನ ಪಡೆಯೋದು ಅಂತ. ಹಾಗಾಗಿ ಅದಕ್ಕೆ ದ್ರೋಣ ಅಂತ ಹೆಸರು ಅಂತ ತಿಳಿಸ್ತಾ ಇದ್ದಾರೆ. ಅದು ಮಾಡಿದಂತಹ ಸ್ತೋತ್ರ ಅಪಾಮಿದನ್ಯಯತ ಸಮುದ್ರಸ್ಯ ನಿವೇಶನಂ ಅನ್ಯಂ ಕೃಣುಶ್ವೇತಃ ಪಂಥಾತೆ ನಯಾಹಿ ವಶಾಂಗನೂ. ಏನು ಇಲ್ಲಿ ಅರ್ಥ ಅಂತ ಹೇಳಿದ್ರೆ, ಅಸ್ಮನ್ ನಿವೇಶನಂ, ನಿವೇಶನ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ನಿವೇಶನ ಅಂದ್ರೆ ಜಾಗ ಅಂತ. ಇಲ್ಲಿ ಜಾಗ ನಿವೇಶನ ಅಂತ ಹೇಳಿದ್ರೆ ನಮ್ಮ ಶರೀರ. ನಮ್ಮ ಶರೀರ ಏನಾಗಿದೆ, ನಿಲಯನಂ, ಇದು ಒಂದು ನಿಲಯ. ಯಾರ ನಿಲಯ? ದೇವಾನುದೇವತೆಗಳ ನಿಲಯ. ಅಪಾಂ ಇದಂ ನಿಲಯನಂ ನಿಯನಂ. ಅಪ ಅಂತ ಹೇಳಿದ್ರೆ ದೇವತೆಗಳು. ಯಾಕೆ ದೇವತೆಗಳಿಗೆ ಅಪ ಅಂತ ಹೆಸರು ಅಂತ ಹೇಳಿದ್ರೆ, ಆಸಮಂತಾತ್ ಪಾಲಯಂತಿ, ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾರೆ, ಎಲ್ಲ ಕಡೆಯಿಂದ ರಕ್ಷಣೆ ಮಾಡ್ತಾರೆ. ಹಾಗಾಗಿ ದೇವತೆಗಳಿಗೆ ಆಪ ಅಂತ ಹೆಸರು. ಮತ್ತು ನೀರಿಗೂ ಕೂಡ ಅಪ ಅಂತ ಹೆಸರು. ಯಾಕೆಂತ ಹೇಳಿದ್ರೆ ನಾವು ಮಾಡುವಂತಹ ಕರ್ಮಗಳ ರಕ್ಷಣೆ ಅದು ಮಾಡುತ್ತೆ ಅಂತ. ಯಾಕೆಂದ್ರೆ ನಾವು ಪ್ರಾರಂಭದಲ್ಲಿ ಏನ್ ಮಾಡ್ತೇವೆ, ಆಚಮನಾದಿಗಳನ್ನ ಮಾಡಿ ಸಂಕಲ್ಪ ಮಾಡಿ ನೀರನ್ನ ಬಿಡ್ತೇವೆ. ಇಂತಹ ಕರ್ಮಗಳನ್ನ ಮಾಡ್ತೇನೆ, ಕರ್ಮ ಕರಿಷ್ಯೆ, ಕೊನೆಗೆ ಕೃಷ್ಣಾರ್ಪಣ ಅಂತ ನೀರನ್ನು ಬಿಡ್ತೇವೆ. ಹಾಗಾಗಿ ಆ ರೀತಿಯಾಗಿ ಸಂಕಲ್ಪ ಮತ್ತು ಕೃಷ್ಣಾರ್ಪಣಗಳ ಮೂಲಕ ನಮ್ಮ ಕರ್ಮಗಳನ್ನ ರಕ್ಷಣೆ ಮಾಡುವಂಥದ್ದು ನೀರು ಅಂತ. ನೀರಿಗೆ ಅಪ್ಪು ಅಂತ ಕರೀತಾರೆ. ಹಾಗೆ ದೇವತೆಗಳಿಗೂ ಕೂಡ ಆಪ ಅಂತ ಕರೀತಾರೆ. ಹೀಗೆ ನಮ್ಮ ಶರೀರ ಬರೀ ಯಾವುದೋ ಒಂದು ಜಡವಾದಂತಹ ಶರೀರ ಅಲ್ಲ, ಅದು ದೇವತೆಗಳ ಆವಾಸ ಸ್ಥಾನ. ಅಪಾಂ ಇದಂ ನಿಅಯನಂ. ಬರೀ ದೇವತೆಗಳ ಆವಾಸ ಸ್ಥಾನನ ಅಲ್ಲ, ಮತ್ತೆಂತಹದ್ದು, ಸಮುದ್ರಸ್ಯ ನಿವೇಶನಂ, ಇದು ಸಮುದ್ರದ ಮನೆ. ಸಮುದ್ರದ ಮನೆ ಅಂದ್ರೆ ಸಾಮಾನ್ಯವಾದಂತಹ ಸಮುದ್ರ ನೀರು ಅದೊಂದು ಅರ್ಥ ಅಲ್ಲ. ಪರಮಾತ್ಮನಿಗೆ ಸಮುದ್ರ ಅಂತ ಹೆಸರು ಅಂತೆ. ಯಾಕೆ ಪರಮಾತ್ಮನಿಗೆ ಸಮುದ್ರ ಅಂತ ಹೆಸರು ಅಂತ ಹೇಳಿದ್ರೆ, ಯಾವಾಗಲೂ ಸಮುದ್ರಕ್ಕೆ ಸಮುದ್ರ ಅಂತ ಯಾಕೆ ಹೆಸರು ಅಂದ್ರೆ, ಉದ್ರಿಕ ಅಂದ್ರೆ ಅದು ಉದ್ರೇಕ ಆಗ್ತಾ ಇರುತ್ತೆ, ಅಲೆಗಳು ಬರ್ತಾ 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 ಇರ್ತವೆ. ಒಂದು ಅರ್ಥ ಅದಕ್ಕೆ ದಡ ಇರುವುದು, ಮುದ್ರ ಅಂದ್ರೆ ದಡ, ಯಾವ್ದಕ್ಕೆ ತೀರ ಇದೆಯೋ ಅದು ಸಮುದ್ರ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಸದಾಕಾಲ ಉದ್ರೇಕವಾಗಿ ಇರುತ್ತೆ ಅಂತ. ನದಿ ಸುಮ್ಮನೆ ಶಾಂತವಾಗಿ ಹರಿತಾ ಇರುತ್ತೆ, ಸಮುದ್ರ ಹಾಗಲ್ಲ, ಅಲೆಗಳನ್ನ ಎಬ್ಬಿಸ್ತಾ ಇರುತ್ತೆ. ಹಾಗೆ ಪರಮಾತ್ಮನು ಕೂಡ ಸದಾಕಾಲ ಉದ್ರೇಕ, ಗುಣೋದ್ರೇಕ ಪರಮಾತ್ಮನಿಗೆ ಆಗ್ತಾ ಇರುತ್ತೆ. ಹಾಗಾಗಿ ಪರಮಾತ್ಮ ಸಮುದ್ರ ಅಂತ ಕರೆಸ್ಕೊಳ್ತಾನೆ. ನಮ್ಮ ಶರೀರ ಅದು ದೇವತೆಗಳ ಶರೀರ, ಅಪಾಂ ನಿಯಯನಂ, ಮತ್ತು ಸಮುದ್ರಸ್ಯ ನಿವೇಶನಂ, ಉದ್ರಿಕ್ತನಾದಂತಹ ಪರಮಾತ್ಮನ ಮನೆ ಇದು. ಹಾಗಾಗಿ ನೀನೇ ಮಾಡು, ಈ ದಾರಿಗೆ ಬರಬೇಡ. ಅನ್ಯಂ ಕೃಣುಷ್ಯ ಪಂಥಾನಂ, ಈ ದಾರಿಗೆ ಬರಬೇಡ ಅಂದ್ರೆ ನಮ್ಮ ದಾರಿಗೆ ಬರಬೇಡ, ನಮ್ಮನ್ನ ಕೊಲ್ಲಬೇಡ. ತೇನ ಪಥಾಯಾಹಿ ಯಥಾವಶಂ, ಬೇರೆ ದಾರಿಗೆ ಹೋಗ್ಬಿಡು, ಅದರಿಂದ ಬೇರೆಯವರನ್ನ ನಾಶ ಮಾಡು ಅಂತ. ಅದಕ್ಕೆ ಹಾಗಾದ್ರೆ ಅವರಲ್ಲಿ ದೇವತೆಗಳ ಸನ್ನಿಧಾನ ಇಲ್ವಾ ಅಂತ. ಇಲ್ಲಿ ನಾಗಗಳಿದ್ದಾವೆ, ಪಿಶಾಚರಿದ್ದಾರೆ, ದೈತ್ಯರಿದ್ದಾರೆ, ಯಕ್ಷರಿದ್ದಾರೆ. ಈ ಪಕ್ಷಿಗಳಲ್ಲಿ ಮಾತ್ರ ಪರಮಾತ್ಮನ ಸನ್ನಿಧಾನ ಇದೆನಾ? ಪಕ್ಷಿಗಳಲ್ಲಿ ಮಾತ್ರ ದೇವತೆಗಳ ಸನ್ನಿಧಾನ ಇದೆ ಅಂತ ಹೇಳಿದ್ರೆ, ಅವರಲ್ಲೂ ದೇವತೆಗಳ ಸನ್ನಿಧಾನ ಇದೆ, ಇವರಲ್ಲೂ ಇದೆ. ಆದರೆ ಈ ಪಕ್ಷಿಗಳಿಗೆ ನಮ್ಮಲ್ಲಿ ದೇವತೆಗಳ ಸನ್ನಿಧಾನ ಮತ್ತು ಪರಮಾತ್ಮನ ಸನ್ನಿಧಾನ ಇದೆ ಅನ್ನೋಂತ ಎಚ್ಚರ ಇದೆ, ಜ್ಞಾನ ಇದೆ. ಅವರಿಗೆ ಆ ಜ್ಞಾನ ಇಲ್ಲ. ಹಾಗಾಗಿ ಅವರ ಹತ್ರ ನೀನು ಹೋಗು, ನಮ್ಮ ದಾರಿಗೆ ಬಂದು ನಮ್ಮನ್ನ ಸುಡಬೇಡ ಅಂತ ಆ ದ್ರೋಣ ಎನ್ನುವಂತಹ ಪಕ್ಷಿ ಸ್ತೋತ್ರ ಮಾಡ್ತಾ ಇದೆ. ಇನ್ನು ಕೊನೆಯ ಮಂತ್ರ ಪ್ರಸಿದ್ಧವಾದಂತಹ ಆಯಾನೇತೆ ಪರಾಯಣೆ ದೂರ್ವಾರೋಹಂತು ಪುಷ್ಪಿಣೀಹಿ ಕದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗ್ರಹಾಯಿಮಿ ಅಂತ. ಇವತ್ತು ನಾವು ಪೂಜೆಗಳಲ್ಲಿ, ಹೋಮಗಳಲ್ಲಿ ಪರಮಾತ್ಮನಿಗೆ ದೂರ್ವವನ್ನ, ಗರಿಕೆಯನ್ನು ಸಮರ್ಪಣೆ ಮಾಡ್ಬೇಕಾದ್ರೆ ಮತ್ತು ಹೂವನ್ನು ಹಾಕಬೇಕಾದ್ರೆ ಮಾಡುವಂತ ಒಂದು ಪ್ರಸಿದ್ಧವಾದಂತಹ ವೇದ ಮಂತ್ರ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ತೇ ಆಯನೆ, ನೀನು ಎಲ್ಲಿ ಬೇಕಾದರೂ ಕೂಡ ಹೋಗು, ಇಡೀ ಕಾಡು ನಿನ್ನದೆ, ಇಡೀ ಕಾಡು ನಿನ್ನದೆ, ನಮ್ಮನ್ನು ಬಿಟ್ಟು ನೀನು ಎಲ್ಲಿ ಬೇಕಾದರೂ ಕೂಡ ಹೋಗು, ಎಲ್ಲಿ ಬೇಕಾದರೂ ಸುಡು. ಒಂದು ರೀತಿ ನೋಡಿದಾಗ ಇದು ಸ್ವಾರ್ಥದ ಪ್ರಾರ್ಥನೆ ಅಂತ ಅನ್ಸುತ್ತೆ ನಮಗೆ. ಆದರೆ ಈ ಕೊನೆಯ ಸ್ತೋತ್ರ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಸ್ವಾರ್ಥದ ಪ್ರಾರ್ಥನೆ ಅಲ್ಲ ಅಂತ. ಯಾಕೆ ಅಲ್ಲಿ ಹೇಳ್ತಾರೆ, ತ್ವಂ ಅಯ್ಯನೆ, ನಿನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗು,
ಆದರೆ ನೀನು ಎಲ್ಲಿ ಹೋಗ್ತೀಯಲ್ಲ ಮತ್ತೆ ಎಲ್ಲಿ ಬರ್ತೀಯಲ್ಲ, ಯತಃ ತೇ ಅಯನೇ ಪರಾಯನೆ, ಹೋಗೋದು ಮತ್ತೆ ಬರೋದು. ನೀನು ಎಲ್ಲೆಲ್ಲಿ ಹೋಗಿ ಸುಟ್ಟು ಮತ್ತೆ ಬರ್ತೀಯಲ್ಲ, ಅಲ್ಲಿ ಎಲ್ಲಾ ಕಡೆಯೂ ಕೂಡ ಏನಾಗಲಿ, ದೂರ್ವಾಹ ರೋಹಂತು. ದೂರ್ವಾಹ ಅಂತ ಹೇಳಿದ್ರೆ ಒಂದು ಪ್ರಸಿದ್ಧವಾದಂತಹ ಅರ್ಥ ಗರಿಕೆ ಅಂತ, ಇನ್ನೊಂದು ಅರ್ಥ ದರ್ಭೆಗಳು, ಒಟ್ಟಿನಲ್ಲಿ ಯಜ್ಞಕ್ಕೆ ಉಪಯೋಗಿಯಾದಂತಹ ಹುಲ್ಲುಗಳು ಅಂತ. ಅಂತಹ ಗರಿಕೆಗಳು ಎಲ್ಲ ಕಡೆಗೆ ಬೆಳೆಯಲಿ ಅಂತ. ದೂರ್ವಾಹ ರೋಹಂತು, ನೀನು ಎಲ್ಲಿ ಹೋಗ್ತೀಯೋ ಎಲ್ಲಿ ಬರ್ತೀಯೋ ಅಲ್ಲಿ ಎಲ್ಲಾ ಕಡೆ ನೀನು ಸುಡ್ತೀಯ, ಸುಟ್ಟಾದ ಮೇಲೆ ಅಲ್ಲಿ ಎಲ್ಲಾ ಕಡೆ ದೂರ್ವಾಗಳು ಬೆಳೆಯಲಿ. ಆಮೇಲೆ ಪುಷ್ಪಿಣೀಹಿ, ಒಳ್ಳೆ ಹೂವುಗಳು ಎಲ್ಲ ಕಡೆ ಬೆಳೆಯಲಿ, ಒಳ್ಳೆ ಗಿಡ ಮರಗಳು ಬಳ್ಳಿಗಳು ಮತ್ತೆ ಪುನಃ ಖಾಂಡವವನ ಮೊದಲು ಯಾವ ರೀತಿಯಾಗಿ ಸಸ್ಯ ಸಮೃದ್ಧವಾಗಿ ಇತ್ತೋ ಅದೇ ರೀತಿಯಾಗಿ ಮತ್ತೆ ಆಗಲಿ. ದೂರ್ವಾಹ ರೋಹಂತು ಪುಷ್ಪಿಣೀಹಿ. ಅಷ್ಟು ಮಾತ್ರ ಅಲ್ಲ, ಹೃದಾಶ್ಚ ಪುಂಡರೀಕಾಣಿ, ಮತ್ತೆ ಎಲ್ಲಾ ಕಡೆ ಸರೋವರಗಳು ಹುಟ್ಕೊಳ್ಳಲಿ. ಅದರಲ್ಲಿ ಬರೀ ಹೃದಯನೇ ಸರೋವರ, ಬರೀ ಸರೋವರ ಇದ್ರೆ ಶೋಭೆ ಇರೋದಿಲ್ಲ. ಸರೋವರಕ್ಕೆ ಯಾವಾಗ ಶೋಭೆ, ಅದರಲ್ಲಿ ಕಮಲ ಇದ್ದಾಗ. ಹಾಗಾಗಿ ಹೃದಾಶ್ಚ ಪುಂಡರೀಕಾಣಿ, ಅದರಲ್ಲಿ ಮತ್ತೆ ಕಮಲಗಳು ಬೆಳೆಯಲಿ. ಮತ್ತೇನಾಗಲಿ, ಸಮುದ್ರಸ್ಯ ಗ್ರಹ ಇಮೆ, ಈ ಖಾಂಡವವನ ಮತ್ತೆ ಮೊದಲಿನಂತೆ ಸಮುದ್ರದ ಮನೆಯಾಗಲಿ. ಸಮುದ್ರ ಅಂದ್ರೆ ಮತ್ತೆ ಹಿಂದೆ ಹೇಳಿದಂತೆ ಪರಮಾತ್ಮ. ಈ ಒಂದು ಭೂಭಾಗ, ಖಾಂಡವವನದ ಭೂಭಾಗ ಏನಿದೆ ಅದು ಮತ್ತೆ ಪರಮಾತ್ಮನ ಮನೆಯಾಗಲಿ ಅಂತ ಆ ಕೊನೆಯ ಹಕ್ಕಿ ದ್ರೋಣ ಎನ್ನುವಂತಹ ಹಕ್ಕಿ ಸ್ತೋತ್ರ ಮಾಡಿತು. ಹೀಗೆ ಋಗ್ವೇದದ 8 ಮಂತ್ರಗಳು, ಈ 4 ಜರಿತಾರಿ, ಸಾರಿಸರ್ಕ್ವ, ಸ್ತಂಭಮಿತ್ರ, ದ್ರೋಣ ಎನ್ನುವಂತಹ ಹಕ್ಕಿಗಳು ತಾವು ಆ ಸಂದರ್ಭದಲ್ಲಿ ವೇದವನ್ನ ಕಂಡುಕೊಂಡು ಆ ಮೂಲಕ ಪರಮಾತ್ಮನ ಅಗ್ನಿಯ ಸ್ತೋತ್ರವನ್ನು ಮಾಡಿದವು. ಅಗ್ನ್ಯಂತರ್ಯಾಮಿಯಾದಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡಿದವು. ಇದರಿಂದ ಸಂತುಷ್ಟನಾದಂತಹ ಅಗ್ನಿ ಅವರನ್ನ ಬಿಟ್ಟು ಬಿಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅಷ್ಟು ಚಿಂತನೆ ಆಯಿತು. ಮುಂದೆ ಮತ್ತೆ 242ನೇ ಶ್ಲೋಕ ಪ್ರಾರಂಭ. ಆ 2 ಶ್ಲೋಕ ಪಾಠ ಮಾಡೋಣ, ಮತ್ತೆ ಮುಂದುಳಿದಿದ್ದು ನಾಳೆ ಮಾಡೋಣ. 242ನೇ ಶ್ಲೋಕ. ಮಯಃ ಕೃಷ್ಣೇನಾತ್ತ ಚಕ್ರೇಣ ದೃಷ್ಟೋ ಯಯೌ ಪಾರ್ಥಂ ಶರಣಂ ಜೀವಿತಾರ್ಥಿ. ಪಾರ್ಥಾರ್ಥಮೇನಂ ನ ಜಘಾನ ಕೃಷ್ಣಃ ಸ್ವಭಕ್ತಶ್ಚೇತಿ. ಅತಿಮಾಯಂ ರಮೇಶಃ. ಪದಚ್ಛೇದ. ಮಯಃ ಕೃಷ್ಣೇನ ಆಪ್ತಚಕ್ರೇಣ ದೃಷ್ಟಃ ಯಯೌ ಪಾರ್ಥಂ ಶರಣಂ ಜೀವಿತಾರ್ಥಿ ಅಥವಾ ಜೀವನಾರ್ಥಿ. ಪಾರ್ಥಾರ್ಥಂ ಏನಂ ನ ಜಘಾನ ಕೃಷ್ಣಃ ಸ್ವಭಕ್ತಃ ಚ ಇತಿ ಅತಿಮಾಯಂ ಪರೇಶಃ ಅಥವಾ ರಮೇಶಃ. ಸರಿ, 4 ಜನ ಉಳಿದುಕೊಂಡ್ರು. ಅದಾದ ಮೇಲೆ ಅಶ್ವಸೇನ ಉಳಿದುಕೊಂಡ. ಈ ಮಯ ಯಾಕೆ ಉಳಿದುಕೊಂಡ ಅಂತ ಹೇಳಿದ್ರೆ, ಮಯನನ್ನ ಕೊಲ್ಲಬೇಕು ಅಂತ ಕೃಷ್ಣ ಚಕ್ರಧಾರಣೆ ಮಾಡಿದ. ಆತ್ತ ಚಕ್ರೇಣ ಕೃಷ್ಣನ ದೃಷ್ಟ, ಕೃಷ್ಣನ ಕಣ್ಣಿಗೆ ಬಿದ್ದ. ಕೃಷ್ಣ ಕೊಲ್ಲಬೇಕು ಅಂತ ಹೊರಟ. ಆ ಸಂದರ್ಭದಲ್ಲಿ ಅವನೇನ್ ಮಾಡಿದ, ಮಯ ಪಾರ್ಥಂ ಜೀವಿತಾರ್ಥಿ ಶರಣಮ್ಯಯೋ,
ಅರ್ಜುನನನ್ನ ಹೋಗಿ ನಮಸ್ಕಾರ ಮಾಡಿಬಿಟ್ಟ. ಅರ್ಜುನ, ನನ್ನ ನೀನೇ ರಕ್ಷಣೆ ಮಾಡಬೇಕು ಅಂತ ಅರ್ಜುನ ಪ್ರಾರ್ಥನೆ ಮಾಡಿದೆ ಕೃಷ್ಣನ ಹತ್ರ. ಆವಾಗ ಏನಂ ಪಾರ್ಥಾರ್ಥಂ ಕೃಷ್ಣ ನಜಘಾನ, ಮಯನನ್ನ ಅರ್ಜುನನಿಗೋಸ್ಕರ ಕೊಲ್ಲಲಿಲ್ಲ ಅಂತೆ. ಮಯ ಯಾರು? ಕೃಷ್ಣ. ಅಂದ್ರೆ ಮಯನನ್ನ ಕೊಲ್ಲಬೇಕು ಅಂತ ಕೃಷ್ಣ ಚಕ್ರ ಹಿಡಿದುಕೊಂಡು ಬಂದ. ಆವಾಗ ಮಯ ಅರ್ಜುನನನ್ನ ಶರಣು ಹೊಂದಿದ. ಅರ್ಜುನನಿಗೋಸ್ಕರ ಕೃಷ್ಣ ಇವನನ್ನ ಕೊಲ್ಲಲಿಲ್ಲ. ಹೀಗೆ ಅತಿಮಾಯಂ, ಇವನು ಒಳ್ಳೆ ಮಾಯಾ ಶಕ್ತಿಯ ಒಂದು ಸ್ವರೂಪ. ಯಾರು? ಮಯ. ಅಂತಹ ಅವನನ್ನ ಕೊಲ್ಲಲಿಲ್ಲ. ಅವನು ಕೃಷ್ಣನ ಭಕ್ತನೂ ಆಗಿದ್ದ. ಸ್ವಭಕ್ತಶ್ಚ, ತನ್ನ ಭಕ್ತನೆಂದು ಗೊತ್ತಿದ್ದುಕೊಂಡು ಪರಮಾತ್ಮ ಅವನನ್ನ ನಜಗಾನ, ಕೊಲ್ಲಲಿಲ್ಲ. ಹೀಗೆ ಅರ್ಜುನನ ಹತ್ತಿರ ಶರಣ ಹೊಂದಿದ್ದಂತಹ ಕಾರಣ ಕೃಷ್ಣನ ಕೈಯಲ್ಲಿ ಅವನು ಸಾಯಲಿಲ್ಲ. ಹೀಗೆ ಮಯ ಬದುಕಿ ಉಳಿದುಕೊಂಡದಕ್ಕೆ ಕಾರಣ ಏನು? ಅರ್ಜುನನನ್ನ ಶರಣ ಹೊಂದಿದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ದೇವಾರಿರಿತ್ತೇವ ಮಯಿ ಪ್ರಕೋಪಃ ಕೃಷ್ಣಸ್ಯ ತೇನಾಹಂ ಇಮಂ ಪುರಂದರಂ ಪಾರ್ಥಾತ್ಮಕಂ ಶರಣಂ ಯಾಮಿ ತೇನ ಕೃಷ್ಣ ಪ್ರಿಯ ಸ್ಯಾಮಿತಿ ತಸ್ಯ ಬುದ್ಧಿಃ. ಪದಚ್ಛೇದ ದೇವಾರಿಃ ಇತಿ ಏವ ಮಯಿ ಪ್ರಕೋಪಃ ಕೃಷ್ಣಸ್ಯ ತೇನ ಅಹಂ ಇಮಂ ಪುರಂದರಂ ಪಾರ್ಥಾತ್ಮಕಂ ಶರಣಂ ಯಾಮಿ ತೇನ ಕೃಷ್ಣ ಪ್ರಿಯ ಸ್ಯಾಂ ಇತಿ ತಸ್ಯ ಬುದ್ಧಿಃ. ಕೃಷ್ಣ ಕೊಲ್ಲಿಗೆ ಬರ್ತಾ ಇದ್ದಾನೆ. ಕೃಷ್ಣನ ಕಾಲ್ ಹಿಡ್ಕೊಂಡ್ಬಿಟ್ರೆ ಆಗ್ಬಿಟ್ಟಿತ್ತು. ಕೃಷ್ಣ ಕೊಲ್ಬೇಕಾದ್ರೆ ಅರ್ಜುನನನ್ನ ಯಾಕೆ ಏನು ರಕ್ಷಣೆಗೆ ಪ್ರಾರ್ಥನೆ ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅವನು ಏನ್ ಅನ್ಕೊಂಡಿದ್ದ ಅಂತ ಹೇಳಿದ್ರೆ, ನಾನು ದೇವಾರಿ, ಅವನು ವಾಸ್ತವಿಕವಾಗಿ ಮಯ ಅಂತ ಹೇಳಿದ್ರೆ ಅವನು ದೈತ್ಯ ಶಿಲ್ಪಿ. ಹೇಗೆ ವಿಶ್ವಕರ್ಮ ದೇವತೆಗಳ ಶಿಲ್ಪಿಯೋ ಹಾಗೆ ಇವನು ದೈತ್ಯ ಶಿಲ್ಪಿ. ಹಾಗಾಗಿ ಕೃಷ್ಣನಿಗೆ ನನ್ನ ಮೇಲೆ ಯಾಕೆ ಕೋಪ ಅಂತ ಹೇಳಿದ್ರೆ, ನಾನು ದೈತ್ಯ ಅಂತ, ದೇವ ಅರಿಹಿ, ದೇವತೆಗಳ ಶತ್ರು ಅಂತ ಅದು ಕೃಷ್ಣನಿಗೆ ನನ್ನಲ್ಲಿ ಕೋಪ. ಹಾಗಾಗಿ ನಾನೀಗ ಪುರಂದರಂ ಪಾರ್ಥಾತ್ಮಕಂ, ಅರ್ಜುನ ಯಾರು? ಸಾಕ್ಷಾತ್ ಪುರಂದರ, ದೇವೇಂದ್ರ. ಹಾಗಾಗಿ ದೇವೇಂದ್ರ ಅಂದ್ರೆ ಯಾರು? ದೇವತೆಗಳಿಗೆ ರಾಜ. ಹಾಗಾಗಿ ನಾನೀಗ ಅರ್ಜುನ ಸ್ವರೂಪನಾದಂತಹ ದೇವೇಂದ್ರನನ್ನ, ಅವನನ್ನ ನಾನು ಹೋಗಿ ಶರಣು ಹೊಂದಿದ್ರೆ ಏನಾಗುತ್ತೆ? ಓಹೋ, ಇವನಿಗೆ ದೇವತೆಗಳ ಮೇಲೆ ಕೋಪ ಇಲ್ಲ ಅಂತ ಪರಮಾತ್ಮನಿಗೆ ಗೊತ್ತಾಗುತ್ತೆ. ಯಾಕೆ? ದೇವೇಂದ್ರ ದೇವತೆಗಳ ರಾಜ. ಸೊ ನಾನು ದೇವತೆಗಳ ರಾಜನಾದಂತಹ ದೇವೇಂದ್ರನ ಕಾಲನ್ನೇ ಹಿಡ್ಕೊಂಡ್ಬಿಟ್ರೆ ಏನಾಗುತ್ತೆ? ನಾನು ಕೃಷ್ಣನಿಗೆ ಪ್ರೀತಿ ಪಾತ್ರನಾಗ್ತೇನೆ ಅಂತ. ಹೀಗೆ ಪಾರ್ಥಾತ್ಮಕಂ ಶರಣಂ ಯಾಮಿ, ಪಾರ್ಥಾತ್ಮಕಂ ಪುರಂದರಂ, ಅರ್ಜುನ ಸ್ವರೂಪದ ದೇವೇಂದ್ರನನ್ನು ನಾನೇನ್ ಮಾಡ್ತಾ ಇದ್ದೇನೆ? ಶರಣು ಹೊಂದುತ್ತಾ ಇದ್ದೇನೆ. ಸೊ ಅದರಿಂದ ಏನಾಗುತ್ತೆ? ಕೃಷ್ಣ ಪ್ರಿಯ ಸ್ಯಾಮ್, ನಾನು ಕೃಷ್ಣನಿಗೆ ಪ್ರೀತಿ ಪಾತ್ರನಾಗ್ತೇನೆ. ಕೃಷ್ಣನಿಗೆ ನನ್ನ ಕಂಡ್ರೆ ಯಾಕೆ ಕೋಪ? ನಾನು ದೈತ್ಯ ಪಕ್ಷದವನು ಅಂತ. ಈಗ ನಾನು ಆ ದೇವೇಂದ್ರನ ಪಾದವನ್ನು ಹಿಡ್ಕೊಂಡ್ಬಿಟ್ರೆ ಏನಾಗುತ್ತೆ? ಇವನು ನನ್ನ ಮೇಲೆ ಕೋಪ ಹೋಗುತ್ತೆ, ನಾನು ಪ್ರೀತಿ ಪಾತ್ರನಾಗ್ತೇನೆ. ಕೃಷ್ಣ ಪ್ರಿಯ ಸ್ಯಾಮ್ ಇತಿ ತಸ್ಯ ಬುದ್ಧಿ. ಈ ರೀತಿಯಾಗಿ ಮಯನ ಚಿಂತನೆ ಆಗಿತ್ತು. ಇಷ್ಟೆಲ್ಲಾ ಆಲೋಚನೆಗಳನ್ನ ಮಾಡಿ ಅವನು ಕೃಷ್ಣನ ಪಾದವನ್ನು ಹಿಡಿದುಕೊಳ್ಳದೇನೆ ಅರ್ಜುನನ ಪಾದವನ್ನು ಹಿಡಿದುಕೊಂಡ. ಇದು ಮಯನ ಆಲೋಚನೆ. ಕೃಷ್ಣನ ಆಲೋಚನೆ ಅಂತ ಹೇಳಿದ್ರೆ, ಅವನ್ ಯಾಕೆ ಬಿಟ್ಟಿದ್ದು ಅಂತ ಹೇಳಿದ್ರೆ, ಮುಂದೆ ಈ ಮಯ
ಮಯ ಸಭೆಯನ್ನು ನಿರ್ಮಾಣ ಮಾಡಬೇಕು ಪಾಂಡವರಿಗೋಸ್ಕರ. ಅತ್ಯದ್ಭುತವಾದಂತಹ ಮಯ ಸಭೆ. ಅದರಲ್ಲಿ ರಾಜಸೂಯ ಯಾಗದ ಸಂದರ್ಭದಲ್ಲಿ ದುರ್ಯೋಧನ ಬರಬೇಕು, ನಡೆದುಕೊಂಡು ಹೋಗ್ತಾ ಇರಬೇಕು. ಅಲ್ಲಿ ಅವನಿಗೆ ನೀರ್ ಯಾವುದು ನೆಲ ಯಾವುದು ಅಂತ ಗೊತ್ತಾಗಬಾರದು. ಅವನು ಹಾಗೆ ಬೀಳಬೇಕು. ಬಿದ್ದದ್ದನ್ನು ನೋಡಿ ದ್ರೌಪದಿ ನಗಬೇಕು. ದ್ರೌಪದಿ ನಕ್ಕದ್ದನ್ನು ಕೊಂಡು ಇವನಿಗೆ ಸಿಟ್ಟು ಬರಬೇಕು, ಪ್ರತೀಕಾರ ಬುದ್ಧಿ ಬರಬೇಕು. ಅದರಿಂದ ಪಗಡೆ ಆಟ ಆಗಬೇಕು. ಅದರಲ್ಲಿ ಪಾಂಡವರು ಸೋಲಬೇಕು. ಸೋತು ವನವಾಸ, ಮತ್ತೆ ನಂತರ ಯುದ್ಧ. ಅದರಿಂದಾಗಿ ಇವರ ನಿರ್ನಾಮ, ಯಾರದು ಕೌರವರ ನಿರ್ನಾಮ, ಅದೆಲ್ಲ ಆಗಬೇಕು. ಅದಕ್ಕೆಲ್ಲ ನಾಂದಿಯಾದದ್ದೆಲ್ಲಿ? ಮಯ ಸಭೆಯಲ್ಲಿ ಆ ದುರ್ಯೋಧನ ಎಡಬಿದ್ದನ್ನ ಕಂಡು ದ್ರೌಪದಿ ನಕ್ಕಿದ್ದು. ಹಾಗಾಗಿ ಆ ಮಯ ಸಭೆ ನಿರ್ಮಾಣ ಆಗಬೇಕು ಅಂದ್ರೆ ಮಯ ಬೇಕು. ಹಾಗದಕ್ಕೋಸ್ಕರ ಅವನು ಉಳಿಸಿದ ಅಂತ ನಾವು ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಆ ಮಯ ಉಳಿದುಕೊಂಡ. ಹೀಗೆ ಅಶ್ವಸೇನ ತನ್ನ ತಾಯಿಯ ಮೂಲಕ ಉಳಿದುಕೊಂಡ. 4 ಪಕ್ಷಿಗಳು ತಾವು ವೇದ ದ್ರಷ್ಟಾರರಾಗಿ ವೇದ ಮಂತ್ರಗಳ ಮೂಲಕ ಅಗ್ನಿಯನ್ನು ಸ್ತೋತ್ರ ಮಾಡಿ ಅಲ್ಲಿ ಉಳಿದುಕೊಂಡು, ಇಲ್ಲಿ ಕೃಷ್ಣನಿಂದಾಗಿ ಮತ್ತು ಅರ್ಜುನನಿಂದಾಗಿ ಮಯ ಉಳಿದುಕೊಂಡ. ಹೀಗೆ 6 ಜನ ಉಳಿದುಕೊಂಡರು. 6 ಜನರನ್ನು ಬಿಟ್ಟರೆ ಉಳಿದ ಯಾರು ಕೂಡ ಅಲ್ಲಿ ಉಳಿದುಕೊಳ್ಳಲಿಲ್ಲ. ಎಲ್ಲರೂ ಕೂಡ ನಾಶವಾಗಿ ಹೋದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಇನ್ನು ಮುಂದೆ 3 ಶ್ಲೋಕಗಳು ಉಳಿದಿದ್ದಾವೆ. ಆ ಉಳಿದ 3 ಶ್ಲೋಕಗಳ ಚಿಂತನೆಯನ್ನ ನಾವು ಮತ್ತೆ ನಾಳೆ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನು ಶ್ರೀ